ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಮತ್ತು ನಮ್ರತಿದ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಿಮಗೆ ನಾನು ತೋರಿಸಿದ್ದೆ ಜಾಯಲುಕಾಸಲ್ಲಿ ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ದೆ ಅಂತ, ಅದು ನಿಮಗೆ ತೋರಿಸ್ದೆ ಅಂತ ಕೂಡ ಹೇಳಿದ್ದೆ. ಸೊ ಈ ಗೋಲ್ಡ್ ಪರ್ಚೇಸ್ ಮಾಡಿದ್ದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗಂತ ಅಮ್ಮ ಗಿಫ್ಟ್ ಮಾಡಿದ್ದು. ಸೊ ಇದು ಇಯರಿಂಗ್ಸ್. ಈ ಒಂದು ಇಯರಿಂಗ್ಸ್ ನಾವು ಪರ್ಚೇಸ್ ಮಾಡಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಇವಾಗ ನಾವು ಒಂದು ಕಡೆ ಹೊರಟಿದ್ದೇವೆ, ನಾನು ಮತ್ತು ನನ್ನ ಹಸ್ಬೆಂಡ್. ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ ಅಲ್ಲ, ಫಸ್ಟ್ ಆ್ಯನಿವರ್ಸರಿ. ಸೊ ಹಾಗಾಗಿ ನಾವು ಮಡಿಕೇರಿಗೆ ಹೋಗ್ತಾ ಇದ್ದೇವೆ. ಮಡಿಕೇರಿ, ಎಸ್, ಕೂರ್ಗ್. ಆ್ಯಕ್ಚುಲಿ ಗೋವಾಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಬಟ್ ಸುಮಾರು ಸತಿ ಅಲ್ಲಿ ವಿಸಿಟ್ ಮಾಡಿತ್ತಲ್ಲ ಗೋವಾಕ್ಕೆ, ಹಾಗಾಗಿ ಈ ಸತಿ ಮಡಿಕೇರಿಗೆ ಒಂದು ಸತಿ ಹೋಗಿ ನೋಡುವ ಅಂತ. ಇದು ಡಿಸೆಂಬರ್ ಟೈಮಿಗೆಲ್ಲ ಅಲ್ಲಿ ಸೀಸನ್ ಅಲ್ವ ಇವಾಗ, ಹಾಗಾಗಿ ಒಳ್ಳೆ ಆಗ್ತದೆ ಅಲ್ಲಿ ಮಡಿಕೇರಿ. ಅಲ್ಲಿ ಒಂದು ಸತಿ ಹೋಗಿ ನೋಡುವ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಸೊ ನೋಡುವ ಹೇಗುಂಟು ಅಂತ ಮಡಿಕೇರಿ. ಗೋವಾವನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇವೆ, ಯಾಕಂದರೆ ಅಲ್ಲಿಗೆ ಒಂಥರ ಹೋಗೋದು ಖುಷಿಯೇ ಬೇರೆ. ಅದಕ್ಕೆ ಅಲ್ಲಿಗೆ ಎಸ್ಸಲ್ಲಿ ಹೋದರೂ ಸಹ ಬೋರ್ ಅಂತ ಅನಿಸೋದಿಲ್ಲ, ಇನ್ನೊಂದ್ಸತಿ ಹೋಗಬೇಕು ಅಂತ ಅನಿಸ್ತಾ ಉಂಟು. 9 o'clock ಹೊರಡ್ಬೇಕಂತ ಅಂದ್ಕೊಂಡದಾಯ್ತಾ, ಮತ್ತು ನಮ್ಮದು ಹೊರಡುವಾಗಲೇ ಲೇಟ್ ಆಯಿತು, 11:30 ಹಾಗೆ ಹೊರಟಿತ್ತು. 4 hours ಬೇಕಲ್ಲ ಅಲ್ಲಿ ರೀಚ್ ಆಗಲಿಕ್ಕೆ. ಸೊ ಗೊತ್ತಿಲ್ಲ ಇನ್ನು ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಅಂತ. ಸಾಯಂಕಾಲ 4 ಗಂಟೆ ಆಗ್ತದೆ, ಒಂದು 4 o'clock ಆಗ್ತದಂತೆ, ಈವ್ನಿಂಗ್ 4:30 ಆಗ್ತದೆ. ಪರವಾಗಿಲ್ಲ. ನಾವು ಒಂದು 2 days ಹಾಗೆ ಸ್ಟೇ ಆಗ್ತೇವೆ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಬೇಕು ಪ್ಲೇಸಸ್ ಎಲ್ಲ 2 daysಲ್ಲಿ. ರೂಮ್ಸ್ ಆಲ್ರೆಡಿ ಬುಕ್ ಮಾಡಿಟ್ಟಿದ್ದೇವೆ, ಅದು ಹೇಗುಂಟಂತ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ರೂಮ್ ಬುಕ್ ಮಾಡಿದ್ದು, ಕಾಸ್ಟ್ಲಿ ಎಲ್ಲ ಮಾಡಲಿಲ್ಲ. ಯಾಕಂದರೆ ನಾವು ಹೆಚ್ಚುವಾಗಿ ರೂಮ್ಸಲ್ಲಿ ಇರಲ್ಲ, ಹೊರಗಡೆ ಎಲ್ಲ ಪ್ಲೇಸಸ್ ಎಲ್ಲ ನೋಡಲಿಕ್ಕುಂಟು. ಹಾಗಾಗಿ ಫಸ್ಟ್ ಟೈಮ್ ಎಲ್ಲ ಹೋಗ್ತಾ ಇರೋದು, ಹಾಗಾಗಿ ಎಲ್ಲ ಪ್ಲೇಸಸ್ ಎಲ್ಲ ನೋಡಲಿಕ್ಕುಂಟು. ಎಂಥ ಟ್ರಾಫಿಕ್ ಮಾರೇನೋ. ಆವಾಗಿಂದ ಇಲ್ಲೇ ಇದ್ದೇವೆ ನಾವು, 3/4 ಗಂಟೆ ಆಯಿತು, ಮ್ಯಾಂಗ್ಳೂರಲ್ಲೇ ಇದ್ದೇವೆ. ನಾವಿನ್ನು ಮುಟ್ಟುದು ಯಾವಾಗ ಗೊತ್ತಿಲ್ಲ. ಹೊರಟದ್ದು ಲೇಟೇ, ಇವಾಗ ಇದು ಟ್ರಾಫಿಕಲ್ಲಿ ಇನ್ನೂ ಸಹ ಲೇಟ್ ಆಯಿತು. ಊಟ ಆಗಿಲ್ಲ, ಈಗ ಮಾಡಬೇಕು. ನಾನಾದರೂ ಎಂತ ತಿನ್ಕೊಂಡು ಬಂದೆ, ನಮ್ರತೆ ಎಂತ ಸಹ ತಿನ್ನಲಿಲ್ಲ, ಸೀದಾ ಬಂದದ್ದೆ ಎತ್ಕೊಂಡು. ಓಕೆ, ನಾವಿವಾಗ ಒಂದು ಹೋಟೆಲಿಗೆ ಬಂದ್ವಿ. 2:30 ಆಗ್ತಾ ಬಂತು. ನಮಗೆ ಅಲ್ಲಿಂದ ಒಂದು ಹೋಟೆಲ್ ಕೂಡ ಸಿಗಲಿಲ್ಲ. ಇವಾಗ ರೋಡ್ ಸೈಡಲ್ಲಿ ಒಂದು ಸಿಕ್ತು, ನ್ಯೂ ಕರಾವಳಿ ಅಂತ. ಸೊ ಅಲ್ಲಿಗೆ ಬಂದ್ವಿ. ನಮ್ಮದು ಆರ್ಡರ್ ಬಂತು, ಬಿರಿಯಾನಿ ಮತ್ತು ಕಬಾಬ್, ಮತ್ತು ಇದು ಯಾವುದು ಮಿಲ್ಕ್ ಶೇಕ್ ಅಂತ ಇದೆಯಾ ಅಂತ ಹೇಳಿದ್ರಪ್ಪ, ಎಂತಂತ ಗೊತ್ತಾಗಲಿಲ್ಲ. ಟೇಸ್ಟ್ ಮಾಡಿ ನೋಡುವ ಹೇಗುಂಟಂತ. ಮಸ್ಕ್ ಮೆಲನ್ದು ಮಿಲ್ಕ್ ಶೇಕ್. ಅವರೆಂತ ಬೇರೆ ಹೆಸರು ಹೇಳಿದರು, ಗೊತ್ತಾಗಲಿಲ್ಲ ನನಗೆ. ಬಿರಿಯಾನಿ ಒಳ್ಳೆ ಉಂಟು. ಮಡಿಕೇರಿ ಸೀನರಿ ಮಾತ್ರ ಸೂಪರ್. ನಾವು ರೂಮ್ ಬುಕ್ ಮಾಡಿತ್ತಂತ ಹೇಳಿದ್ವಲ್ಲ, ಅದು ಚೂರು ಸಹ ಒಳ್ಳೆ ಇರಲಿಲ್ಲ, ಕ್ಲೀನ್ ಇರಲಿಲ್ಲ ಅಷ್ಟು. ಸೊ ಹಾಗೆ ನಾವು ಬೇರೆ ಯಾವುದಾದ್ರು ನೋಡುವ ಅಂತ ಹುಡುಕಿ ಫೈನಲಿ ಒಂದು ರೂಮ್ ಸಿಕ್ತು. ಸೊ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿತ್ತು, ಯಾಕಂದರೆ ಇದು ಸೀಸನ್ ಅಲ್ಲ, ಹಾಗಾಗಿ ಎಲ್ಲ ಫುಲ್ಲಾಗಿದೆ. ಮತ್ತು ಎಲ್ಲ ತುಂಬ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಸೊ ನಮಗೆ ಇವಾಗ ಒಳ್ಳೆ ಪ್ರೈಸಲ್ಲಿ ಸಿಕ್ತು ರೂಮು. ಸೊ ಅದನ್ನು ಬುಕ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ರಾಜ ಸೀಟ್ ಹೋಗ್ಬೇಕಂತ ಇದ್ದದ್ದಲ್ಲ, ರಾಜ ಸೀಟ್ ಕ್ಲೋಸ್ ಆಗಿದೆ ಅಂತೆ. ಅದಕ್ಕೆ ಇವಾಗ ಇಲ್ಲಿ ಫುಲ್ ಸಿಟಿ ಉಂಟಲ್ಲ, ಹಾಗೆ ಒಂದು ರೌಂಡ್ ಹಾಕಿ ಬರುವ ಅಂತ ಬಂದದ್ದು. ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಫುಲ್ ಚಳಿ ಉಂಟು. 2 ಜನ ತಿರುಗಿಕೊಂಡು ಬರ್ತೀನಿ, ನಡ್ಕೊಂಡು ಬರ್ತದೆ ರೋಡ್ ಮಿಸ್ ಆತನು.
ಹೊಲ್ಬೇಕು ಅಂತ ನನ್ನ ಕೆಳಗೆ ಗೊತ್ತು ಬಂದು ಗೊತ್ತಿತ್ತು. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೊಂದು ಶಾಪ್ ಸಿಕ್ಕಿತ್ತಾಯ್ತಾ. ಸೊ ಅದರೊಳಗೆ ಹೋದ್ವಿ. ಇಲ್ಲಿ ಮರದ ಐಟಮ್ಸ್ ಎಲ್ಲ ಇತ್ತು, ಒಳ್ಳೆ ಚಂದ ಚಂದ ಇತ್ತು ಐಟಮ್ಸ್ ಎಲ್ಲ. ಇಲ್ಲಿ ನೋಡಿ ಕಾಫಿದ್ದು ಕಪ್ಪು, ಮರದ್ದು ಅದು ಕೂಡ. ನಾನೊಂದು ಮ್ಯಾಗ್ನೆಟ್ ಬರ್ತದಲ್ಲ, ಅದು ಫ್ರಿಜ್ಜಿಗೆಲ್ಲ ಅಂಟಿಸುವಂಥದ್ದು, ಅದೊಂದು ತಗೊಂಡೆ ಮೆಮೊರೀಸಿಗೆ. ಮತ್ತು ಕಾಫಿದು ಸೋಪ್ ಎಲ್ಲ ಇತ್ತಾಯ್ತಾ, ಅದು ಒಳ್ಳೆ ಆಗ್ತದಂತ ಹೇಳಿದರು. ಸೊ ಅದೊಂದು ತಗೊಂಡ್ವಿ. तो बड़े मामा को लिया तो छोटे मामा को भी लेना पड़ेगा. मेल आयडीचं आहे ते ह्याचं आहे अकाउंट याहूचं. त्याच्यामुळे जीमेलचं एकच आहे ना, तेवढ्यासाठी आणि सगळे बाकीचं सगळं गण तुला गण अकाउंट रजिस्टर्ड आहे. म्हणून मग फोन पे तू हां, फोनपेचं आहे. त्याच्यावर म्हटलं की मला ನಾವಿವಾಗ ಊಟಕ್ಕೆ ಅಂತ ಬಂದ್ವಿ. ನಮ್ಮ ರೂಮ್ ಹತ್ರನೇ ಇತ್ತು ಹೋಟೆಲು, ಸೊ ಅಲ್ಲಿಗೆ ಬಂದ್ವಿ. ನಾನು ಮತ್ತು ಬಟರ್ ಚಿಕನ್ ತಗೊಳ್ತೀನಿ. ಓಕೆ, ಇವತ್ತು ನಮ್ಮದು ಮಡಿಕೇರಿಯಲ್ಲಿ ಸೆಕೆಂಡ್ ಡೇ. ಸೊ ನಾವು ಇವಾಗ ರೂಮಿಂದ ಹೊರಟ್ವಿ. ಇಲ್ಲೇ ರೂಮ್ ಹತ್ರ ಒಂದು 4 ಮಿನಿಟ್ಸ್ ಅಲ್ಲೇ ಹತ್ರದಲ್ಲೇ ರಾಜ ಸೀಟ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇವೆ. ಇದೇ ರಾಜ ಸೀಟ್. ಎಸ್, ನಮೃತ್ ಬಂದಿದ್ದಾರಂತೆ ಒಂದ್ಸತಿ. ನಾನು ಫಸ್ಟ್ ಟೈಮ್ ಬರೋದು. ನಾನು 2-3 ಸಲ ಹೋಗಿದೆ. ಹೌದಾ, ನಾನು ಫಸ್ಟ್ ಬರೋದು. ಅನಕೊಂಡ ಇಷ್ಟೇ. ನಾನು ಫುಲ್ಲು ಫಾಗ್ ಉಂಟಂತ ಅಂದ್ಕೊಂಡಿದ್ದೆ, ಅಷ್ಟು ಫಾಗ್ ಏನಿಲ್ಲ, ಲೈಟಲ್ಲುಂಟು. ಇಲ್ಲಿ ಒಂದು ಡೈನೋಸರ್ ಉಂಟು ಇಟ್ಟಿದ್ದಾರೆ, ಆಮೇಲೆ ಅಲ್ಲಿ ಜಿಂಕೆ ಎಲ್ಲ ಒಂದೊಂದು ಎನಿಮಲ್ಸ್ ಸ್ಟ್ಯಾಚು ಇಟ್ಟಿದ್ದಾರೆ. ಜಿರಾಫೆ ಉಂಟು, ಒಂಟೆ ಇದೆ. ಒಂಟೆ. ಗಾರ್ಡನ್ ಎಲ್ಲ ಚಂದ ಉಂಟು, ನೋಡಲಿಕ್ಕೆ ಖುಷಿ ಆಗ್ತದೆ ಗಾರ್ಡನ್. ಇಷ್ಟೇ ರಾಜ ಸೀಟ್. ಇಲ್ಲಿ ನೈಟು ಫೌಂಟೇನ್ ಎಲ್ಲ ಇರ್ತದಂತೆ, ನಿನ್ನೆ ಇರಲಿಲ್ಲ, ಯಾಕೆಂತ ಗೊತ್ತಿಲ್ಲ. ಇಷ್ಟೇ ಗೈಸ್, ರಾಜ ಸೀಟ್. ಜಸ್ಟ್ ಒಂದು ಪಾರ್ಕ್ ಮತ್ತು ಅದೊಂದು ವ್ಯೂ ಪಾಯಿಂಟ್. ಓಕೆ, ನಾವಿಲ್ಲಿಂದ ಹೊರಟ್ವಿ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗುವ? ಗ್ಲಾಸ್ ಹೌಸ್, ಗ್ಲಾಸ್ ಬ್ರಿಡ್ಜ್. ಫಸ್ಟ್ ಎಲ್ಲಾದರೂ ಹೋಟೆಲ್ಗೆ ಹೋಗಿ ತಿಂಡಿ ಮಾಡಲಿಲ್ಲ ಇಲ್ಲಿ, ತಿನ್ಕೊಂಡು ಮತ್ತೆ ಹೋಗುವ. ಹೌದು. ರಾಜ ಸೀಟ್ ಹೇಳುವಷ್ಟೆಂತ ಇಲ್ಲ, ಜಸ್ಟ್ ಒಂದು ಫ್ಲವರ್ ಗಾರ್ಡನ್ ಮತ್ತು ಅದೊಂದು ವ್ಯೂ ಪಾಯಿಂಟ್. ಸೊ ಫೋಟೋಸ್ ತೆಗಿಲಿಕ್ಕೆಲ್ಲ ಒಳ್ಳೆ ಪ್ಲೇಸ್. ನೈಟ್ ಸಹ ಉಂಟಂತೆ ಓಪನ್. ಸೊ ಒಂದ್ಸತಿ ಬರ್ಲಿಕ್ಕೆ ಆಗ್ತದೆ ನೋಡು. ಬರಲಿಕ್ಕಾದರೆ ಒಂದ್ಸತಿ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗಬೇಕು.
ಹೇಗುಂಟಂತ. ಮೊದಲಿತ್ತಂತೆ ಫೌಂಟೇನು, ಇವಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಸರ್ತಿ ನೈಟ್ ಬಂದು ನೋಡಬೇಕು ಯಾವ ರೀತಿ ಉಂಟಂತ. ಸೊ ನಿನ್ನೆ ಕ್ಲೋಸ್ ಆಗಿತ್ತು, ನಮಗೆ ನೋಡಲಿಕ್ಕೆ ಸಿಗಲಿಲ್ಲ. ಇವಾಗ ಗ್ಲಾಸ್ ಬ್ರಿಡ್ಜ್ ಕಡೆಗೆ ಹೊರಟಿದ್ದೇವೆ. ಹೀಗೆ ಡೌನ್ ಹೋಗಲಿಕ್ಕೆ ಗ್ಲಾಸ್ ಬ್ರಿಡ್ಜಿಗೆ. ರೋಡ್ ಯಾವ ರೀತಿ ಉಂಟಂತ ಗೊತ್ತಿಲ್ಲ. ಒಳ್ಳೆ ಇದ್ರೆ ಸಾಕು, ನಮ್ದೊಂದು ಕಾರ್ ಹೋಗುವಷ್ಟಿದ್ರೆ ಸಾಕು. ಫುಲ್ ಸಪೂರ ರೋಡು, ಒಳಗಿಂದ ಬರುವಂತ ತುಂಬ ಡೌನ್ ಉಂಟು ನೋಡಿ. ಒಬ್ಬ ಹೆದರಿಕೆ ಆಗ್ತದೆ ಮಾರೆ. ಓಕೆ, ನಮಗೆ ಹೈವೇ ಸಿಕ್ತು ಗ್ಲಾಸ್ ಬ್ರಿಡ್ಜ್ ಹೋಗ್ಲಿಕ್ಕೆ. ಇದೊಂದು ರೋಡ್ ನನಗೆ ಪಾಸ್ ಆಗುವವರೆಗೆ ಯಾರು ಬರ್ಲಿಲ್ಲ ಏನು ಹೆದರಿಕೆ ಆಗ್ತಿತ್ತು. ನಾವೇ ಬಂದದೇನು ಇಷ್ಟು ಸಣ್ಣ ದಾರಿಯಲ್ಲಿ. ಎರಡೆರಡು ಕಾರ್ ಬಂದರೆ ಅಷ್ಟೇ, ಮತ್ತೆ ಅಲ್ಲೇ ಸ್ಟಕ್ ನಾವು. ಗಾಡಿ ಉಂಟಾ? ಗೈಸ್, ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಓಪನ್ ಇಲ್ಲ ಅಂತೆ, ಅದರದ್ದು ಎಂತ ಕೆಲಸ ಆಗ್ತಾ ಉಂಟಂತೆ. ಸೊ ಓಪನ್ ಇಲ್ಲ ಅಂತೆ. ನಾನು ತುಂಬ ಆಸೆಯಿಂದ ಬಂದಿದ್ದು ಆ ಗ್ಲಾಸ್ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗ್ಬೇಕಂತ. ಸೊ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿಗೆ ಈಗ ತುಂಬ ಲಾಂಗ್ ಇದೆ, 1 hour ಹಾಗೆ 1 hour 5 minutes ಇದೆ. ಫಸ್ಟ್ ಇವಾಗ ಏನಾದರೂ ತಿನ್ಲಿಕ್ಕೆ ಹೋಗಬೇಕು. ಫುಲ್ಲು ಜೋರು ಹಸಿವಾಗ್ತಾ ಉಂಟು. ಹಸಿವೆ ಆದರೆ ಮತ್ತೆ ನನಗೆ ತಲೆ ನೋವು ಶುರುವಾಗ್ತದೆ. ಸೊ ಫಸ್ಟ್ ಎಂತಾದರೂ ಈಗ ತಿನ್ನಬೇಕು, ಆಮೇಲೆ ನಮ್ಮದು ಗೋಲ್ಡನ್ ಟೆಂಪಲಿಗೆ ಪಯಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡಿದ್ದು, ಆಮೇಲೆ ಯಾವ ಪ್ಲೇಸಿಗೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ. ಇನ್ನೂ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.